ಔಟ್ಸಿನ್ ಕನ್ನಡ ಟಿಪ್ಸ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೋಡಿ, ಸಾಕಷ್ಟು ಜನ ಅಭ್ಯರ್ಥಿಗಳು ಕಾಯ್ತಾ ಇರುವಂಥ ವಿಷಯ ಏನಪ್ಪ ಅಂದರೆ ಫಾರೆಸ್ಟ್ ಗಾರ್ಡ್ ಹುದ್ದೆಯ ಒಂದು ಫಿಸಿಕಲ್ಗಾಗಿ ಕಾಯ್ತಾ ಇದ್ರು ಅಂಥವ್ರಿಗೆ ಈ ಒಂದು ವಿಡಿಯೋಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಫಿಸಿಕಲ್ ಡೇಟನ್ನು ಯಾವಾಗ ಅಂದರೆ ಅನೌನ್ಸ್ ಮಾಡಿದ್ದಾರೆ. ಈಗ ನಿಮ್ಮ ಒಂದು ಅಂದರೆ ಈಗ ನೋಡಿ ಏನಪ್ಪ ಅಂದರೆ 540 ಫಾರೆಸ್ಟ್ ಗಾರ್ಡ್ ಹುದ್ದೆ 1:20 ಏನು ಕಟ್ ಆಫ್ ಲಿಸ್ಟ್ನ ಬಿಡುಗಡೆ ಮಾಡಿದ್ರು. ಯಾರ್ಯಾರು ಫಿಸಿಕಲ್ಗೆ ಸೆಲೆಕ್ಷನ್ ಆಗಿದ್ದೀರಾ ಅಂಥವ್ರಿಗೆ ಈ ವಿಡಿಯೋ ಕೊನೆವರೆಗೂ ನೋಡಲೇಬೇಕು. ಯಾಕಂದರೆ ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ, ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಏನಪ್ಪ ಅಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು 540 ಹುದ್ದೆಗಳ ಒಂದು ಫಿಸಿಕಲ್ ಲಿಸ್ಟ್ಗೆ ಸೆಲೆಕ್ಷನ್ ಆಗಿದ್ರು ಅಂಥವ್ರಿಗೆ ವಿಡಿಯೋ ಶೇರ್ ಮಾಡಿ, ಅವರಿಗೆ ತುಂಬ ಸಹಾಯವಾಗುತ್ತೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು 2023-24ನೇ ಸಾಲಿನಲ್ಲಿ 540 ಗಸ್ತು ಅರಣ್ಯ ಪಾಲಕ ವೃಂದ ಮತ್ತು ನೇಮಕಾತಿ ನಿಯಮಗಳಂತೆ ಅರಣ್ಯ ರಕ್ಷಕ ಗ್ರೂಪ್ ಸಿ ಹುದ್ದೆಗಳಿಗೆ ನೇರ ನೇಮಕಾತಿಯನ್ನು ಕರೆಯಲಾಗಿತ್ತು. ಇದರ ಒಂದು ಸೆಲೆಕ್ಷನ್ ಲಿಸ್ಟ್ ಕೂಡ ಬಿಡುಗಡೆಯಾಗಿತ್ತು. ಇದರ ನಂತರ ಏನಪ್ಪ ಅಂದರೆ ಫಿಸಿಕಲ್ ಡೇಟ್ಗಾಗಿ ಸಾಕಷ್ಟು ಜನ ಅಭ್ಯರ್ಥಿಗಳು ಕಾಯ್ತಾ ಇದ್ರು. ಈ ಕಚೇರಿಯ ಅಧಿಸೂಚನೆಯ ದಿನಾಂಕ ನೋಡಿ 17/11/2023ರಲ್ಲಿ 506+34 ಹಿಂಬಾಕಿ ಒಟ್ಟು 540 ಅರಣ್ಯ ರಕ್ಷಕ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಸಂಬಂಧ ಆನ್ಲೈನ್ ಮೂಲಕ ಸ್ವೀಕರಿಸಿದ ಅರ್ಜಿಗಳನ್ನು ಪರಿಶೀಲಿಸಿ ಅರಣ್ಯ ಇಲಾಖೆಯಲ್ಲಿನ ವಿವಿಧ ವೃತ್ತಗಳಲ್ಲಿ ಅಧಿಸೂಚಿತ ಹುದ್ದೆಗಳಿಗೆ ನಿಯಮಾನುಸಾರ 1:20 ಅಂದರೆ ಒಂದು ಹುದ್ದೆಗೆ 20 ಅಭ್ಯರ್ಥಿಗಳಂತೆ ಅಂತಿಮ ಅರ್ಹತಾ ಪಟ್ಟಿಗಳನ್ನು ಆಯಾ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿರವರ ಮೂಲಕ ಅರಣ್ಯ ಇಲಾಖೆ ಅಧಿಕೃತ ಜಾಲತಾಣದಲ್ಲಿ ಏನಪ್ಪ ಅಂದರೆ ಪ್ರಕಟಿಸಲಾಗಿರುತ್ತದೆ. ಅಂದರೆ ತಮಗೆಲ್ಲರಿಗೂ ಗೊತ್ತೇ ಇದೆ, ಏನಪ್ಪ ಅಂದರೆ 1:20 ಒಂದು ಹುದ್ದೆಗೆ 20 ಅಭ್ಯರ್ಥಿಗಳಂತೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದರು. ನೋಡಿ, ಈ ನೇಮಕಾತಿ ಪ್ರಕ್ರಿಯೆ ಮುಂದಿನ ಹಂತದಲ್ಲಿ ಸದರಿ 1:20 ಅಂದರೆ ಒಂದು ಹುದ್ದೆಗೆ 20 ಅಭ್ಯರ್ಥಿಗಳಂತೆ ಅಂತಿಮ ಅರ್ಹತಾ ಪಟ್ಟಿಗಳಲ್ಲಿನ ಅಭ್ಯರ್ಥಿಗಳಿಗೆ ಮೊದಲಿಗೆ ದೈಹಿಕ ತಾಳ್ವಿಕೆ ಪರೀಕ್ಷೆ ಅಂದರೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್, ಹಾಗೆ ಎರಡನೇದಾಗಿ ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆ ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಮತ್ತು ಮೂರನೇದಾಗಿ ಶಾರೀರಿಕ ಮಾನದಂಡಗಳು ಪರೀಕ್ಷೆ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗಳನ್ನು ಸಂಬಂಧಿಸಿದ ವೃತ್ತಗಳಲ್ಲಿ ದಿನಾಂಕ 16/4/2025 ಬುಧವಾರದಿಂದ ಪ್ರಾರಂಭಿಸಿ ಸದರಿ ಪರೀಕ್ಷೆಗಳು ಪೂರ್ಣಗೊಳ್ಳುವವರೆಗೆ ಆಯೋಜಿಸಲಾಗುವುದು. ಅಂದರೆ ನೋಡಿ ಏನಪ್ಪ ಅಂದರೆ 1:20 ಲಿಸ್ಟ್ ಬಿಡುಗಡೆಯಾಗಿದೆ. ಆ ಬಿಡುಗಡೆಯಾಗಿರತಕ್ಕಂಥ ಆ ಲಿಸ್ಟ್ನಲ್ಲಿ ಯಾರ್ಯಾರ ಹೆಸರು ಇದೆಯೋ ಅವರಿಗೆ ಮೊದಲಿಗೆ ಏನಪ್ಪ ಅಂದರೆ ದೈಹಿಕ ತಾಳ್ವಿಕೆ ಪರೀಕ್ಷೆಯನ್ನು ನಡೆಸ್ತಾರೆ. ಅದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆ ಇರುತ್ತೆ. ಅದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಶಾರೀರಿಕ ಮಾನದಂಡಗಳ ಪರೀಕ್ಷೆ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ನಡೆಸಿ ನೀವು ಯಾವ್ಯಾವ ಸರ್ಕಲ್ಗಳಿಗೆ ಅಂದರೆ ನೀವು ಯಾವ ಜಿಲ್ಲೆಗಳಿಗೆ ಅಪ್ಲಿಕೇಶನ್ ಹಾಕಿದ್ರು ಅಲ್ಲಿ ನಿಮ್ಮ ಒಂದು ಏನಪ್ಪ ಅಂದರೆ ಫಿಸಿಕಲ್ ಟೆಸ್ಟ್ ಆಗಿರ್ಬೋದು, ಮೆಡಿಕಲ್ ಟೆಸ್ಟ್ ಆಗಿರ್ಬೋದು ನಡೆಸ್ತಾರೆ. ದಿನಾಂಕ ನೋಡಿ 16/4/2025 ಬುಧವಾರದಿಂದ ಈ ಒಂದು ಫಿಸಿಕಲ್ಗಳು ಏನು ಪ್ರಾರಂಭವಾಗುತ್ತೆ. ಇಲ್ಲಿ ಏನಪ್ಪ ಅಂದರೆ ಹಾಜರಿರಬೇಕಾದ ಸ್ಥಳಗಳನ್ನು ನೋಡ್ತಾ ಹೋಗಿ, ಸದರಿ ಪರೀಕ್ಷೆಗಳಿಗೆ ಸ್ಥಳಗಳ ವಿವರಗಳನ್ನು ಆಯಾ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅಥವಾ ಅರಣ್ಯ ಸಂರಕ್ಷಣಾಧಿಕಾರಿಯವರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅದರಲ್ಲಿ ಏನಪ್ಪ ಅಂದರೆ ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಫಾರೆಸ್ಟ್ ಗಾರ್ಡಿನ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿರುತ್ತೋ ಅದರಲ್ಲಿ ನಿಮ್ಮ ಒಂದು ಫಿಸಿಕಲ್ ಬಗ್ಗೆ ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡೇಟ್ ಅಂತೂ ಏನಪ್ಪ ಅಂದರೆ 16/4/2025 ಹೇಳಿಬಿಟ್ಟಿದ್ದೀನಿ. ಇಲ್ಲಿ 16/4/2025 ನಿಮ್ಮ ಒಂದು ಫಿಸಿಕಲ್ ಪ್ರಾರಂಭವಾಗುತ್ತೆ. ಇಲ್ಲಿ ನೋಡ್ತಾ ಹೋಗಿ ಹಾಜರು ಪಡಿಸಬೇಕಾದ ದಾಖಲಾತಿ ಮತ್ತು ಇತರ ವಿಷಯಗಳನ್ನು ನೋಡ್ತಾ ಹೋಗಿ, ಮೊದಲಿಗೆ ಏನಪ್ಪ ಅಂದರೆ ಅಭ್ಯರ್ಥಿಗಳು ಅನುಸರಿಸಬೇಕಾದ ಕ್ರಮಗಳು ಕುರಿತು ಈ ಕಚೇರಿಯ ಅಧಿಸೂಚನೆಯ ಸಂಖ್ಯೆ ನೋಡಿ ದಿನಾಂಕ 17/11/2023 ಹಾಗೂ ವಿಶೇಷವಾಗಿ ಸದರಿ ಅಧಿಸೂಚನೆಯ ಖಂಡಿಕೆ 7, 8, 9 ಟಿಪ್ಪಣಿ ಮತ್ತು ವಿಶೇಷ ಸೂಚನೆಗಳನ್ನು ಕಡ್ಡಾಯವಾಗಿ ಅನುಸರಿಸತಕ್ಕದ್ದು. ಹಾಗೆ ಸದರಿ 3 ವಿಧದ ಪರೀಕ್ಷೆಗಳಿಗೆ ಅಭ್ಯರ್ಥಿಗಳು ಪ್ರತ್ಯೇಕವಾಗಿ ಈ ಕೆಳಗಿನ ದಾಖಲಾತಿಗಳೊಂದಿಗೆ ಹಾಜರಾಗಬೇಕು. ಇಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ಗಳು ಏನೇನು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಅದಕ್ಕೂ ಮುಂಚೆ ನೋಡಿ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿಗದಿತ ದಿನಾಂಕ ಹಾಗೂ ಸಮಯದಲ್ಲಿ ಅಭ್ಯರ್ಥಿಯು ಹಾಜರಾಗದಿದ್ದರೆ ಅಂತಹ ಅಭ್ಯರ್ಥಿತ್ವವನ್ನು ಅನರ್ಹಗೊಳಿಸಲಾಗುವುದು ಹಾಗೂ ಬದಲಿ ದಿನಾಂಕವನ್ನು ನೀಡಲಾಗುವುದಿಲ್ಲ. ಈಗ ನಿಮಗೆ ಒಂದು ಅಂದರೆ ನಿಮ್ಮ ಒಂದು ಹೆಸರು ಫಿಸಿಕಲ್ ಟೆಸ್ಟ್ನಲ್ಲಿ ಬಂದಿದೆ ಅಂತ ಇಟ್ಕೊಳ್ಳಿ. ಅಂದರೆ ಏನಪ್ಪ 1:20 ಲಿಸ್ಟ್ನಲ್ಲಿ ಸೆಲೆಕ್ಷನ್ ಆಗಿದ್ದೀರಾ, ಮುಂದೆ ಫಿಸಿಕಲ್ಗೆ ನೀವು ಕೂಡ ಅರ್ಹರಾಗಿದ್ದೀರಾ ಅಂತ ಇಟ್ಕೊಳ್ಳಿ. ನಿಮಗೆ ಒಂದು ಡೇಟನ್ನು ಅವರು ಜಿಮೇಲ್ ಮೂಲಕ ಆಗಿರ್ಬೋದು, ನಾರ್ಮಲ್ ಮೆಸೇಜ್ ಮೂಲಕ ಆಗಿರ್ಬೋದು ಕಳಿಸ್ತಾರೆ. ಆ ಡೇಟ್ಗೆ ನೀವು ಅವರು ನೀಡಿರ್ತಕ್ಕಂಥ ಸ್ಥಳಕ್ಕೆ ನೀವು ಏನಪ್ಪ ಅಂದರೆ ಹಾಜರಾಗದಿದ್ದರೆ ನಿಮ್ಮ ಒಂದು ನೀವು ಸೆಲೆಕ್ಷನ್ ಆಗಿರ್ತಲ್ಲ ಅದನ್ನು ರದ್ದು ಮಾಡಿ ಅಂದರೆ ಆ ಒಂದು ನಿಮ್ಮ ಒಂದು ಸೆಲೆಕ್ಷನ್ ರಿಜೆಕ್ಟನ್ನು ಮಾಡಲಾಗುವುದು ಅಂತ ಹೇಳಿದ್ದಾರೆ.
ನಿಮ್ಮ ಒಂದು ಡೇಟನ್ನು ಬಿಟ್ಟು ನೀವು ಬೇರೆ ಡೇಟ್ ಅಂದರೆ ಈಗ ನಿಮ್ಮ ಒಂದು ಡೇಟ್ 16ಕ್ಕೆ ಇದೆ ಅಂತ ಇಟ್ಕೊಳ್ಳಿ. ಅಂದರೆ ನಿಮ್ಮ ಫಿಸಿಕಲ್ 16ಕ್ಕೆ ಇದೆ ಅಂತ ಇಟ್ಕೊಳ್ಳಿ. 16ಕ್ಕೆ ನೀವು ಅಲ್ಲಿ ಅಟೆಂಡ್ ಆಗದಿದ್ದರೆ ನಿಮಗೆ ಯಾವುದೇ ರೀತಿ ಮುಂದಿನ ದಿನಗಳಲ್ಲಿ ಅಂದರೆ 17ಕ್ಕೆ ಆಗಿರ್ಬೋದು, 18ಕ್ಕೆ ಆಗಿರ್ಬೋದು ಯಾವುದೇ ರೀತಿ ನಿಮ್ಮ ಒಂದು ಫಿಸಿಕಲ್ನ ನಡೆಸಲಾಗುವುದಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಸಂಪೂರ್ಣವಾಗಿ ರದ್ದನ್ನು ಮಾಡಲಾಗುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೋಡಿಕೊಂಡು ನೀವು ಕರೆಕ್ಟಾಗಿ ನಿಮ್ಮ ಒಂದು ಏನಪ್ಪ ದಿನಾಂಕ ಯಾವಾಗ ಇರುತ್ತೋ ಅಂದೇ ನೀವು ಅಟೆಂಡ್ ಆಗಿ ಫಿಸಿಕಲ್ನ ಪಾಸ್ ಮಾಡ್ಕೋಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಇದರ ಒಂದು ಸಂಪೂರ್ಣ ಮಾಹಿತಿ ಬೇಕಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅದರಲ್ಲಿ ಈ PDF ಕೂಡ ಸಿಗುತ್ತೆ.